ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಲಿಂಗರಾಜು ಮಂಡ್ಯ. ಇವತ್ತು ನಿಮಗೆ ಒಂದು ಒಳ್ಳೆ 200 ರೂಪಾಯಿ ಒಳಗಡೆ ಇರುವಂಥ ಒಂದು ಕಂಪ್ನಿಯ ಅನಾಲಿಸಿಸ್ ಮಾಡೋದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಕಂಪ್ನಿ ಯಾವುದಪ್ಪ ಅಂತಂದರೆ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ. 1,33,089 ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥ ಈ ಕಂಪ್ನಿ ಸೆಕ್ಟರ್ ಪಿ ಬಂದು 46 ಇದೆ. ಸೆಕ್ಟರ್ ಪಿ ಹೋಲಿಸ್ಕೊಂಡ್ರೆ ಇದು ಕಡಿಮೆ ಇದೆ ಸ್ನೇಹಿತರೆ. ನಾನು ಹಾಗೆ ತೋರಿಸ್ತೀನಿ. ROI ಕೂಡ ಡಿಸೆಂಟ್ ಆಗಿದೆ. ಬುಕ್ ವ್ಯಾಲ್ಯೂ 38 ರೂಪಾಯಿ ಇದೆ. ಇದು ಲೈಫ್ ಟೈಮ್ 209 ರೂಪಾಯಿಗೆ ಹೋಗಿತ್ತು. ಡಿವಿಡೆಂಟ್ ಕೂಡ ಕೊಡ್ತಾರೆ ಕಂಪ್ನಿ. ಫೇಸ್ ವ್ಯಾಲ್ಯೂ ಒಂದಿದೆ. ಇದು ಆಟೋಮೋಟಿವ್ ಆರ್ಗನಲ್ ಇಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರರ್ ಮಾಡುತ್ತೆ. ಇದು ಟಾಟಾ ಮೋಟರು, M&M ಈ ಥರ ಕಂಪ್ನಿಗಳಿಗೆ, ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಟೈಅಪ್ ಆಗಿದೆ ಸ್ನೇಹಿತರೆ. ಕೆಲವೊಂದು ಆಟೋಮೋಟಿವ್ ಪಾರ್ಟ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ಹಾಗೆ ನಾವು ನೋಡೋದಾದರೆ ಇದರ ಒಂದು ಕಾಂಪಿಟೇಟಿವ್ ಕಂಪ್ನಿಗಳು ಬಂದರೆ ಇದೆಲ್ಲವೂ ಬಾಸು, ಮಿಂಡಾ, ಎಕ್ಸಿಡ್ ಇಂಡಸ್ಟ್ರೀಸ್ ಈ ಥರದ್ದೆಲ್ಲ ಒಂದು ಕಾಂಪಿಟೇಟಿವ್ ಕಂಪ್ನಿ ಆಗಿದೆ. ಇದು ಎಲ್ಲ ಕಂಪ್ನಿಗೂ ನೀವು ಮಾರ್ಕೆಟ್ ಕ್ಯಾಪ್ ನೋಡಿದ್ರೆ ಮದರ್ಸನ್ಸ್ ಇದೆ, ತುಂಬ ಜಾಸ್ತಿ ಇದೆ ಸ್ನೇಹಿತರೆ. ಸೆಕ್ಟರ್ ಪಿ ನೋಡ್ತಾ ಇದ್ದಾರೆ ಬರೀ 46 ಇದೆ. ಹಾಗೆ ನೀವು ಪ್ರಾಫಿಟಬಲ್ ಫೈನಾನ್ಷಿಯಲ್ ನೋಡಿದ್ರೆ 2013 ಕೂಡ ಇದು ತನ್ನ ಸೇಲ್ಸ್ನ ಇನ್ಕ್ರೀಸ್ ಮಾಡ್ಕೊತಾನೆ ಬಂದಿದ್ದಾರೆ. ಪ್ರತಿ ವರ್ಷ ಇನ್ಕ್ರೀಸ್ ಆಗಿದೆ ಸ್ನೇಹಿತರೆ. 2023-24ಕ್ಕೆ ಹೋಲಿಸ್ಕೊಂಡ್ರೆ 20,000 ಕೋಟಿ ಇವರು ಸೇಲ್ಸ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದರ್ ಇನ್ಕಮ್ಮು ಏನಂತ ಯಾವುದೇ ಜಾಸ್ತಿ ಅದರ್ ಇನ್ಕಮ್ ಏನು ಬಂದಿಲ್ಲ. ಒಂದು 20 ಕೋಟಿ ಅದರ್ ಇನ್ಕಮ್ ಬಂದಿದೆ. ನೀವು ನೆಟ್ ಪ್ರಾಫಿಟ್ ನೋಡ್ಬೋದು. ಪ್ರತಿ ವರ್ಷ ಇವರು ತನ್ನ ಪ್ರಾಫಿಟ್ನ ಇನ್ಕ್ರೀಸ್ ಮಾಡ್ಕೊತಾನೆ ಬಂದಿದೆ. ಹಾಗೆ ಮಾರ್ಚ್ 2024ಕ್ಕೆ ತನ್ನ ಪ್ರಾಫಿಟ್ನ ಡಬಲ್ ಕೂಡ ಇವರು ಮಾಡ್ಕೊಂಡಿದ್ದಾರೆ. ROI ಚೆನ್ನಾಗಿ ಇದೆ ಅಂತಲೇ ಕೂಡ ಹೇಳ್ಬೋದು. ಪ್ರಮೋಟರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡೋದಾದರೆ ಇವರು 61ರಿಂದ 64, 68 ಈ ಥರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು 60% ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಇದು ಒಂದು ಒಳ್ಳೆಯದೇ ಅಂತಲೇ ಹೇಳ್ಬೋದು. FI ಅವ್ರು ನೋಡೋದಾದರೆ ಅವರು ಕೂಡ ಒಂದು ಒಳ್ಳೆ ಶೇರ್ ಹೋಲ್ಡಿಂಗ್ನ ಇಟ್ಕೊಂಡಿದ್ದಾರೆ. 12.88% ಇದೆ. DA ಅವರಿದ್ದಾರೆ. ಪಬ್ಲಿಕ್ ಕೈಲಿ ತುಂಬ ಕೇವಲ 8.68% ಮಾತ್ರ ಪಬ್ಲಿಕ್ ಕೈಲಿರುವಂಥ ಒಂದು ಸ್ಟಾಕು. ಇದು ಒಂದು ಒಳ್ಳೆ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಅಂತ ಕೂಡ ಅನ್ನಿಸ್ತಾ ಇದೆ. ಹಾಗೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದಾದರೆ ಮದರ್ಸನ್ ಸುಮಿ ನಿಮಗೆ 2023 ಹೋದ ವರ್ಷ ಡಿಸೆಂಬರ್ ಸಮಥಿಂಗಲ್ಲಿ ಒಂದು 90 ರೂಪಾಯಿ ಹೀಗೆ ಇದ್ದಾಗ 2 ಶೇರ್ ಯಾರು ಹೊಂದಿದ್ರು ಅವ್ರಿಗೆ 1 ಶೇರ್ನ ಬೋನಸ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಬೋನಸ್ ಕೊಡ್ತಾರೆ ಅಂದರೆ ಅದೊಂದು ಒಳ್ಳೆ ಕಂಪ್ನಿನೇ ಅಂತ ಹೇಳ್ಬೋದು. ಅಲ್ಲಿಂದ ಡಿಸೆಂಬರಿಂದ 97 ರೂಪಾಯಿ ಇದ್ದಂಥ ಶೇರು 210 ರೂಪಾಯಿವರೆಗೂ ಇದು ಒಂದು ಒಳ್ಳೆ ಗ್ರಾಹಕರಿಗೆ ಪ್ರಾಫಿಟ್ ಮಾಡಿಕೊಟ್ಟಿದೆ. ಡಬಲ್ ಆಗಿದೆ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದರು. ಈಗ ಕರೆಂಟ್ ಪ್ರೈಸ್ ಬಂದು 196 ರೂಪಾಯಿ ಇದೆ ಸ್ನೇಹಿತರೆ. 210 ರೂಪಾಯಿಂದ ಇದು ಒಂದು ಒಳ್ಳೆ ಕರೆಕ್ಷನ್ ತಗೊಂಡು ನಿನ್ನೆ ಈ ಒಂದು ಪ್ರೈಸ್ ಆಕ್ಷನ್ನ 194 ರೂಪಾಯಿನ ಬೀಟ್ ಮಾಡಿ ಒಂದು ಮೊಮೆಂಟಮ್ ಕ್ಯಾಂಡಲ್ನಲ್ಲಿ ಕ್ಲೋಸ್ ಆಗಿದೆ. ನೀವು ನೋಡ್ತಾ ಇರ್ಬೋದು. ಯಾರೆಲ್ಲ ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅವರು 191 ರೂಪಾಯಿಗೆ ಒಂದು ಸ್ಟಾಪ್ ಲಾಸ್ ಹಾಕ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರು ಈಗ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಏನಾದರೂ ಸ್ಟಾಕು ಮತ್ತು ಕರೆಕ್ಷನ್ ತೊಗೊಂಡು ಮಾರ್ಕೆಟ್ ಬೇರಿಸಿದ್ದು ಒಂದು ಬಿದ್ದರೆ ಮತ್ತು ಅಲ್ಲೂ ಸ್ವಲ್ಪ ರುಪಿ ಕಾಸ್ಟ್ ಅವರೇಜ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ನಿಮಗೆ ಪ್ರಾಫಿಟ್ ತಂದು ಕೊಡುವಂಥ ಕಂಪ್ನಿ ಇದಾಗಿದೆ ಅಂತ ನನಗನ್ನಿಸ್ತಾ ಇದೆ. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ತಿಳ್ಕೊಂಡು ನೀವು ಈ ಸ್ಟಾಕ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.